ಹೈಕಮಾಂಡ್ ಆದೇಶಕ್ಕೂ ಬಗ್ಗಲಿಲ್ವ ರೆಬಲ್ಸ್. ಗುರುವಾರ ಬಿಜೆಪಿ ಭಿನ್ನರಿಂದ ಮತ್ತೆ ಸಭೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮತ್ತೆ ಕೇಳುತ್ತಾ ಕೂಗು. ಕಾಂಗ್ರೆಸ್ನಲ್ಲಿ ಬೀದಿ ರಂಪವಾದ ಸಿಎಂ ಕುರ್ಚಿ ಕದನ. ಜೆಸಿ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ರೋಷಾವೇಶ. ಎಲ್ಲೆ ಮೀರಿದ ವಾಕ್ ಸಮರಕ್ಕೆ ಸಚಿವ ದಿನೇಶ್ ಬೇಸರ. ಮತ್ತೊಂದು ಮಹತ್ವದ ಬಜೆಟ್ ಮಂಡನೆಗೆ ಸಜ್ಜಾದ ಸಿಎಂ. ರೈತ ಸಂಘಟನೆಗಳ ಜೊತೆ ಸಿದ್ದರಾಮಯ್ಯ ಸಭೆ. ನೀರಾವರಿ ಎಂಎಸ್ಪಿ ಬಗ್ಗೆ ಚರ್ಚೆ. ರಾತ್ರಿ ಕಸ ಹಾಕ್ತಿದ್ದವರಿಗೆ ಮುಟ್ಟಿತು ಬಿಸಿ. ಟ್ರ್ಯಾಕ್ಟರ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಜನ. ಬೆಂಗಳೂರಿನ ಬೆಟ್ಟದಾಸಪುರದಲ್ಲಿ ಪ್ರಕರಣ. ಒಂಬತ್ತು ವಿವಿಗಳಿಗೆ ಬೀಗ ಹಾಕಲು ನಿರ್ಧಾರ. ಸರ್ಕಾರದ ವಿರುದ್ಧ ಎಬಿವಿಪಿ ಸಮರ. ಹುಬ್ಬಳ್ಳಿಯಲ್ಲಿ ಭಿಕ್ಷಾಟನೆ ಮಾಡಿ ವ್ಯಂಗ್ಯ. ಹೈಕಮಾಂಡ್ ಆದೇಶಕ್ಕೂ ಬಗ್ಗಲಿಲ್ವ ರೆಬಲ್ಸ್. ಗುರುವಾರ ಬಿಜೆಪಿ ಭಿನ್ನರಿಂದ ಮತ್ತೆ ಸಭೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮತ್ತೆ ಕೇಳುತ್ತಾ ಕೂಗು. ಕಾಂಗ್ರೆಸ್ನಲ್ಲಿ ಬೀದಿ ರಂಪವಾದ ಸಿಎಂ ಕುರ್ಚಿ ಕದನ. ಜೆಸಿ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ರೋಷಾವೇಶ. ಎಲ್ಲೆ ಮೀರಿದ ವಾಕ್ ಸಮರಕ್ಕೆ ಸಚಿವ ದಿನೇಶ್ ಬೇಸರ. ಮತ್ತೊಂದು ಮಹತ್ವದ ಬಜೆಟ್ ಮಂಡನೆಗೆ ಸಜ್ಜಾದ ಸಿಎಂ. ರೈತ ಸಂಘಟನೆಗಳ ಜೊತೆ ಸಿದ್ದರಾಮಯ್ಯ ಸಭೆ. ನೀರಾವರಿ ಎಂಎಸ್ಪಿ ಬಗ್ಗೆ ಚರ್ಚೆ. ರಾತ್ರಿ ಕಸ ಹಾಕ್ತಿದ್ದವರಿಗೆ ಮುಟ್ಟಿತು ಬಿಸಿ. ಟ್ರ್ಯಾಕ್ಟರ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಜನ. ಬೆಂಗಳೂರಿನ ಬೆಟ್ಟದಾಸಪುರದಲ್ಲಿ ಪ್ರಕರಣ. ಒಂಬತ್ತು ವಿವಿಗಳಿಗೆ ಬೀಗ ಹಾಕಲು ನಿರ್ಧಾರ. ಸರ್ಕಾರದ ವಿರುದ್ಧ ಎಬಿವಿಪಿ ಸಮರ. ಹುಬ್ಬಳ್ಳಿಯಲ್ಲಿ ಭಿಕ್ಷಾಟನೆ ಮಾಡಿ ವ್ಯಂಗ್ಯ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.